ಈ ದಿನ ಪಂಡಿತ್ ದೀನ್ ದಯಾಳ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕೆಜಿಎಫ್ ತಾಲೂಕಿನ ಗ್ರಾಮಾಂತರ ಮತ್ತು ನಗರದ ಎರಡೂ ಮಂಡಲದ ಪದಾಧಿಕಾರಿಗಳು ಮತ್ತು ನಮ್ಮ ಇಬ್ಬರು ಅಧ್ಯಕ್ಷರು, ಎಲ್ಲ ಮೋರ್ಚಾ ಪದಾಧಿಕಾರಿಗಳು, ನಗರಸಭೆ ಸದಸ್ಯರು, ಮಾಜಿ ಸದಸ್ಯರು, ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಸೇರಿ ಇವತ್ತು ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀವಿ. ಜೊತೆಗೆ ಪಂಡಿತ್ ದೀನ್ ದಯಾಳ್ ಅವರು ನಮ್ಮ ದೇಶದ 2ನೇ ಜನಸಂಘದ ಅಧ್ಯಕ್ಷರಾಗಿ ಪ್ರಾಮಾಣಿಕ ಸೇವೆಯನ್ನು ಮಾಡಿ ಅದಕ್ಕಿಂತ ಮುಂಚಿತವಾಗಿ ಪ್ರಚಾರಕರಾಗಿ RSSನಲ್ಲಿ ಪೂರ್ಣಾವಧಿಯಾಗಿ ಕೆಲಸ ಮಾಡಿ ಬಲಿದಾನ ಆಗಿರ್ತಕ್ಕಂಥ ನಮ್ಮ ಧೀಮಂತ ನಾಯಕರ ಹುಟ್ಟುಹಬ್ಬವನ್ನು ಇವತ್ತು ನಾವು ಆಚರಣೆ ಮಾಡ್ತೇವೆ. ಜೊತೆಗೆ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ಹೆಚ್ಚಿನ ನಾಯಕರು ಕಳೆದ 11 ವರ್ಷಗಳಿಂದ ಇಡೀ ಜಗತ್ತೇ ತಿರುಗಿ ನೋಡುವಂಥ ಒಂದು ಭಾಳ ದೊಡ್ಡ ಕೆಲಸಗಳನ್ನು ಮಾಡಿ ಹೇಗೆ ವಿಶ್ವಕ್ಕೆ ಅಮೇರಿಕ ದೊಡ್ಡಣ್ಣ ಅಂತೇಳಿ ಇಲ್ಲಿ ತನಕ ಕರೀತಾ ಇದ್ರು, ಮುಂದಿನ ದಿನಮಾನಗಳಲ್ಲಿ ಭಾರತವನ್ನು ವಿಶ್ವದ ದೊಡ್ಡಣ್ಣ ಅಂತ ಕರೆಯುವಂಥ ದಿನಗಳು ಭಾಳ ದೂರ ಇಲ್ಲ, ಭಾಳ ಹತ್ತಿರದಲ್ಲಿ ಇದೆ ಅಂತೇಳಿ ಭಾಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ಪೂರಕವಾಗಿ ಈ ದೇಶವನ್ನು ಪ್ರಗತಿಯತ್ತ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ ನಾವಷ್ಟೇ ಅಲ್ಲ, ಬುದ್ಧಿವಂತರು, ಪ್ರಜ್ಞಾವಂತರು, ಈ ದೇಶದ 140 ಕೋಟಿ ಜನ ಇವತ್ತು ಒಪ್ಕೊಂಡಿದ್ದಾರೆ. ಮುಂದೇನೂ ಕೂಡ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರೇ ಆದರೆ ಇನ್ನೂ ಒಳ್ಳೆಯದು ಅಂತೇಳಿ ಅನೇಕ ಜನ ಸಾರ್ವಜನಿಕ ವಲಯದಲ್ಲಿ ಮಾತನಾಡ್ತಕ್ಕಂಥದ್ದು ಕೂಡ ನಾವು ಕಣ್ಣಾರೆ ಟಿವಿಯಾರೆ ಕೇಳಿದ್ದೀವಿ. ಈ ಒಂದು ವಾತಾವರಣವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮಗೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಪುಣ್ಯವಂತರು. ಇವತ್ತು ಭಾರತದೊಳಗಡೆ ಇರ್ತಕ್ಕಂಥ ನಾವೆಲ್ಲರೂ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಭಾರತವನ್ನು ಕೆಟ್ಟದಾಗಿ ಮಾತನಾಡೋದಕ್ಕೂ ಕೂಡ 100 ಸಾರಿ ಯೋಚನೆ ಮಾಡಬೇಕು ಅಂಥ ಒಂದು ವಾತಾವರಣವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿರ್ಮಾಣ ಮಾಡಿದ್ದಾರೆ. ಇಡೀ ರಾತ್ರಿ ಆಗಲೂ ಯಾವಾಗಲೂ ಕೂಡ ಅವರು ದೇಶಕ್ಕೆ ಪ್ರಧಾನ ಸೇವಕರಾಗಿ ಕೆಲಸ ಮಾಡ್ತಾರೆ ಹೊರತು ಪ್ರಧಾನಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವೆಲ್ಲರೂ ನೋಡ್ತಾ ಇದ್ದೀರಿ, ಅವರು ಕೊಟ್ಟಂಥ ಮಾತು. ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಈ ದೇಶದ ನಮ್ಮ 140 ಕೋಟಿ ಜನರಿಗೆ ನಾನು ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಅಂತೇಳಿ ಸೂಕ್ಷ್ಮತೆಯನ್ನು ಆ ಭಾಷಣದಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತೀವಿ. ಅದೇ ಥರ ಮೊನ್ನೆ 22ನೇ ತಾರೀಕು ಜಾರಿಯಾದ GST 3 ಸ್ಲಾಬ್ ಇದ್ದಿದ್ದನ್ನು 2 ಸ್ಲಾಬ್ ತಂದಿರಿಸಿದ್ದಾರೆ. 28% ಇದನ್ನು 18%ಗೆ, 18% ಇದ್ದಿದ್ದನ್ನು 5% ತಂದಿದ್ದಾರೆ. ಅದರಿಂದ ದೇಶದ ಜನರಿಗೆ ಎಷ್ಟು ಹಣ ಉಳಿತಾಯಿತು ಅಂತ ಹೇಳಿದ್ರೆ, ಎಲ್ಲ ವ್ಯಾಪಾರಸ್ಥರು, ಬಡವರು, ಮಧ್ಯಮದ ವರ್ಗರು ಎಲ್ಲರೂ ಕೂಡ ಭಾಳ ಖುಷಿಯಿಂದ ಇದ್ದಾರೆ. ನೀವೆಲ್ಲೇ ಹೋಗಿ ಕೇಳಿ, BJP ಅಂತೇಳಿ ಮಾತಾಡಲ್ಲ, ದೇಶದ ಪ್ರಧಾನಮಂತ್ರಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ದಿನಕ್ಕೆ ನಮಗೆ ಎಷ್ಟು ಹಣ ಉಳಿತಾಯ ಆಗುತ್ತೆ ಅಂದರೆ ನಮಗೆ ಭಾಳ ಖುಷಿಯಾಗುತ್ತದೆ. ಬಡತನದಲ್ಲಿ ವಾಸ ಮಾಡ್ತಾ ಇದ್ವಿ. ಒಂದು ಉದಾಹರಣೆಗೆ, ನೀವು ಬೂತ್ಗೆ ಹೋಗಿ ಹಾಲು ಖರೀದಿ ಮಾಡಿದ್ರೆ ಸಾಕು 0%. ಆರೋಗ್ಯ ವಿಮೆ ಇದೆಯಲ್ಲ, ಅದು 0%. ಅನೇಕ ವಸ್ತುಗಳು. ಮತ್ತು ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೆ ಪುಸ್ತಕ, ಪೆನ್ನು, ರಬ್ಬರು, ಜಾಮಿಟ್ರಿ ಬಾಕ್ಸು, ಇನ್ನೆಲ್ಲ ಸಾಮಗ್ರಿಗಳನ್ನು ಸ್ಟೇಷನರಿಯಲ್ಲಿ ತೆಗೆದುಕೊಳ್ತಕ್ಕಂಥ ವಸ್ತುಗಳ ಮೇಲೆ 0% ಮಾಡಿದ್ದಾರೆ. ಇದಕ್ಕೆ ಮುಂಚೆ ಜಾಸ್ತಿ ಇತ್ತು. ಆದರೆ ಇವೆಲ್ಲದೂ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ದೇಶೀಯ ಉತ್ಪನ್ನಗಳಿಗೆ ಗೌರವ ಸಿಗಬೇಕು, ದೇಶದಲ್ಲಿ ಉತ್ಪನ್ನ ಆಗುವಂಥ ಆ ವಸ್ತುಗಳಿಗೆ ಮಾರಾಟ ಆಗೋದಕ್ಕೆ ನಮ್ಮ ಜನರು ಆ ಕಡೆ ಗಮನ ಕೊಡಬೇಕು. ವಿದೇಶಗಳಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳಿಗೆ ನಾವು ಹೆಚ್ಚಾಗಿ ಗಮನ ಕೊಡಬಾರದು. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ನರೇಂದ್ರ ಮೋದಿಜಿಯವರು ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ದೇಶದ ಆರ್ಥಿಕ ಸಚಿವರಾದಂಥ ನಿರ್ಮಲಾಜಿಯವರು ಕೂಡ ನಮಗೆ ಈ ರೀತಿ ಕೊಡುಗೆಯನ್ನು ಕೊಡ್ತಾರೆ ಅಂತೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಹಣ ಉಳಿತಾಯ ಆಗ್ತದೆ ಅಂದರೆ ಇದಕ್ಕೆ ಕಾರಣ ನಮ್ಮ ದೇಶದ ಪ್ರಧಾನಮಂತ್ರಿ, ಅದು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ. ರಾಜ್ಯದಲ್ಲಿ ಇವತ್ತು ದುರಾಡಳಿತ ನಡೀತಾ ಇದೆ. ಯಾರೂ ಕೂಡ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಗಲಲ್ಲಿ ಕೊಲೆಗಳು, ರಾಜಾರೋಷಗಳು ನಡೀತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ಏನೇನು ಅಕ್ರಮಗಳು ಮಾಡಬೇಕು ಅವೆಲ್ಲವೂ ಕೂಡ ಈ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಜನರಿಗೋಸ್ಕರ ಆಡಳಿತ ಮಾಡ್ತಾರೆ, ರಾಜ್ಯ ಸರ್ಕಾರ ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿ, ಮೊನ್ನೆ ನಾವು ಈ ಸೇವಾ ಪಾಕ್ಷಿಕ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಬಂಗಾರ ತಿರುಪತಿಯಲ್ಲಿ ನಾವು ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ಆ ಪ್ರೇಮಸಲ್ಲಿ ಇಲ್ಲ. ಯಾವ ಚುನಾವಣೆ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು
ದೇವಸ್ಥಾನದ ಆವರಣದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು, ಅದಕ್ಕಾಗಿ ನಮ್ಮೊಂದು ಅಳಿಲು ಸೇವೆ ಇರಲಿ, ಆ ದೇವರ ಸನ್ನಿಧಾನದಲ್ಲಿ ನಾವು ಇದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಯುಒಗೆ, ಅಲ್ಲಿರ್ತಕ್ಕಂಥ ಸ್ಟಾಫ್ಗೆಲ್ಲರಿಗೂ ಕೂಡ ನಮ್ಮ ಕೋಲಾರಿನ ಮುಖಂಡರಾದಂಥ ಗೋವಿಂದ ಗೌಡರು ಅವರಿಗೆ ಬಾಯಿಗೆ ಬಂದಂಗೆ ಬೈದು BJPಯವ್ರನ್ನ ಹೆಂಗೆ ನೀವು ದೇವಸ್ಥಾನದ ಒಳಗಡೆ ಸೇರಿಸ್ಕೊಂಡ್ರಿ ಅಂತೇಳಿ ಅವರಿಗೆ ಮಾನಸಿಕವಾಗಿ ನೋವುಂಟು ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಹೇಳ್ರಿ, ನೀವೇ ಹೇಳಿ. ನಾವು ನಾನೇನು ಯಾವಾಗಲೂ ದಿನನಿತ್ಯ ಅವ್ರ ಬಗ್ಗೆ ಮಾತಾಡಿ ನನ್ನ ಬಾಯಿ ಕೆಡಿಸ್ಕೊಳ್ಳೋದು ಆಗಲಿ, ಆಮೇಲೆ ಮಾಡೋ ಕೆಲಸದ ಕಡೆ ಗಮನ ಬಿಟ್ಬಿಟ್ಟು ಇವ್ರದೇ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನಮಗೇನು ಸಮಯ ಇಲ್ಲ, ಅದು ನಮ್ಮ ವೃತ್ತಿಯೂ ಅಲ್ಲ. ಆದರೆ ದೇವಸ್ಥಾನದ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಸ್ವಚ್ಛತೆ ಕಾಪಾಡ್ಕೊಳ್ಬೇಕಂತೇಳಿ ಸ್ವಚ್ಛ ಭಾರತ್ ಅಡಿಯಲ್ಲಿ ಕೆಲಸ ಮಾಡೋಕ್ಕೆ ಹೋದರೆ BJPಯನ್ನ ದೇವಸ್ಥಾನದ ಒಳಗಡೆ ಸೇರಿಸ್ಕೊಳ್ತೀವಿ. ಯಾರ್ದು ದೇವಸ್ಥಾನ? ಕಾಂಗ್ರೆಸ್ ಅವ್ರದ, BJP ಅವ್ರದ, JDS ಅವ್ರದ್ದು, ಯಾರ್ದು ಹೇಳ್ರಿ? ಭಕ್ತರದು. ಅಲ್ಲಿ ಭಕ್ತರಾಗಿ ಹೋಗಿ ದೇವರ ಸನ್ನಿಧಾನದಲ್ಲಿ ಒಬ್ಬ ದೇವರ ಭಕ್ತನಾಗಿ ಕೆಲಸ ಮಾಡೋದು ತಪ್ಪ? ಇದು ಆ ವ್ಯಕ್ತಿ ಈ ರೀತಿ ಅವರನ್ನ ವಿನಾಕಾರಣ ಕೆಟ್ಟ ಪದಗಳಿಂದ ನಿಂದನೆ ಮಾಡಿ ಬೈಯುವಂಥದ್ದು ಅಷ್ಟು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದು. ಹಾಗಾದರೆ ಇವರು ಇಷ್ಟು ವರ್ಷ ಅವ್ರು ನನಗಿಂತ ವಯಸ್ಸಾಗಿರ್ಬೋದೇನು, ಇಷ್ಟು ವರ್ಷಗಳಲ್ಲಿ ಅವ್ರು ಒಳ್ಳೇದು ಕಲ್ತಿದ್ದೇನು? ಸಂಸ್ಕಾರ ಬೇಕಲ್ಲ ಯಾರಿಗಾದ್ರೂ ಆಗಲಿ. BJPಯನ್ನು ಸೇರಿಸಬಾರ್ದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವನೋ ಇಲ್ಲಿ ಹಿಟ್ಲರ್ ಪ್ರದೇಶ? ನೀವು ಮಾಡಿ. ಈಗ ನೀವು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ನೀವೇ ಮೇಲೇನೋ ಇನ್ಯಾರ ಮೇಲೋ ನಮಗೆ ಗೊತ್ತಿಲ್ಲ, ಜನ ಸ್ವೀಕಾರ ಮಾಡಿದ್ದಾರೆ, ಅದಕ್ಕೆ ನಾವು ಕೂಡ ತಲೆಬಾಗಿದ್ದೀವಿ. ನಾವು ಬೇರೆ ಇನ್ನೇನು ಅದರ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ. 5 ವರ್ಷ ಮ್ಯಾಂಡೇಟ್ರಿ, ಸೋಲನ್ನು ಸ್ವೀಕಾರ ಮಾಡಿ ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಳ್ಳೋಕ್ಕೆ ಒಂದು ಅವಕಾಶ ಅಂತೇಳಿ ನಾವು ಅದನ್ನು ಒಪ್ಕೊಂಡಿದ್ದೀವಿ. ನೀವು ಮಾಡಿ. ನೀವಾದರೂ MLA ಅಂತಾದರೂ ಮಾಡಿ, ಇಲ್ಲ ಅಧಿಕೃತವಾಗಿ MLA ಅಂತಾದರೂ ಅವರಾದ್ರೂ ಮಾಡಲಿ, ನಮಗೆ ಯಾವ ತಕರಾರು ಇಲ್ಲ. ನೀವು ಒಳ್ಳೇದು ಮಾಡಿದ್ರು ಜನ ನೋಡ್ತಾರೆ, ಕೆಟ್ಟದ್ದು ಮಾಡಿದ್ರು ಜನ ನೋಡ್ತಾ ಇರ್ತಾರೆ. ಅದನ್ನು ನಾವು ಕಾದು ನೋಡ್ತೀವಿ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನೀವು ಮಾಡ್ತೀರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಡ್ತಾರೆ, ಯೋಜನೆಗಳನ್ನು ಕೊಡ್ತಾರೆ, ಸವಲತ್ತುಗಳನ್ನು ಕೊಡ್ತಾರೆ. ಅದು ಜನಸಾಮಾನ್ಯರಿಗೆ ನಾವು ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿನ ಒಬ್ಬ ಕಾರ್ಯಕರ್ತರಾಗಿ ನಮ್ಮ ಕರ್ತವ್ಯ ಇದೆ. ನಮ್ಮ ದೇಶದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರಾಗಲಿ, ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರನಾಗಲಿ, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಏನೇನು ಇರ್ತದೆ ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ. ಆ ಹಿನ್ನೆಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ನೀವು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರೆ, ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತೀವಿ. ತಪ್ಪುಗಳು ಮಾಡಿದ್ರೆ ಹೇಳಿ. ಭಾರತೀಯ ಜನತಾ ಪಾರ್ಟಿ ತಪ್ಪು ಮಾಡ್ತಾ ಇದ್ದಾರೆ, ಜನ ವಿರೋಧಿ ಕೆಲಸಗಳು ಮಾಡ್ತಾ ಇದ್ದಾರೆ, ನಾವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಾವೇನೇನು ಮಾಡ್ತಾ ಇಲ್ಲ ಅನ್ನೋದು ನೀವು ಹೇಳಿ. ಗ್ಯಾರಂಟಿಗಳಾದಾದ್ಮೇಲೆ ಸರ್ಕಾರ ಮಾಡಿ ಇವತ್ತು ಗ್ಯಾರಂಟಿಗಳ ಪರಿಸ್ಥಿತಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ವರ್ಷಕ್ಕೆ 55,000 ಕೋಟಿ ವಿನಾಕಾರಣ ಒಂದು ಕಡೆ ಸುರಿತಾ ಇದ್ದೀವಿ. ಅದೆಲ್ಲಿ ಸುರಿತಾ ಇದೆಯೋ ಅದೆಲ್ಲಿ ಹೋಗ್ತಾ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ. ಜನ ಪಾಪ ಇವಾಗ ವಿಧಿಯಿಂದ ಓಟ್ ಹಾಕಿ ಕೇಳೋಕ್ಕಾಗಲ್ಲ, ಕೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ಲ, ಸರ್ಕಾರ ತೆಗಿಯೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಇದೊಂದು ವ್ಯವಸ್ಥೆ. ಹಂಗಾಗಿ ಚುನಾವಣೆಗೆ ಎದುರು ನೋಡ್ತಾ ಇದ್ದಾರೆ. ಚುನಾವಣೆ ಬಂದಾಗ ಜನ ತೀರ್ಪು ಕೊಡ್ತಾರೆ. ಆದರೆ ನೀವು ದೇವಸ್ಥಾನದೊಳಗಡೆ ಸ್ವಚ್ಛ ಭಾರತ ಮಾಡಬಾರ್ದು, ಅದರಲ್ಲೂ BJPಯನ್ನು ಯಾಕೆ ಸೇರಿಸ್ತೀರಿ ಅಂತೇಳಿ ನೀವು ಅವ್ರನ್ನ ಬೈತೀರ ಅನ್ನೋದು ಇದು ನಿಮ್ಮ ಸಂಸ್ಕಾರ ಎತ್ತು ತೋರಿಸ್ತದೆ ಅಷ್ಟೇ. ನಾನೊಬ್ಬ ಮಾಜಿ ಶಾಸಕನಾಗೋ ಇಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಿಮ್ಮ ಬೈಯೋದಕ್ಕೆಲ್ಲ ನಾವು ಇಲ್ಲಿ ಹೇಳ್ತಾರೆ. ಈಗ ಅಸಂಸ್ಕೃತಿ ಪದಗಳನ್ನು ಬಳಸಿರ್ತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಜನ ಮಾತಾಡ್ತಾರೆ. ನಾವು ಆ ರೀತಿ ನೀವು ನಾಳೆ ಬೆಳಿಗ್ಗೆ ಹೋಗಿ ಅದೇ ಗುಟ್ಟಳ್ಳಿ ದೇವಸ್ಥಾನದಲ್ಲಿ ನೀವು ಸ್ವಚ್ಛ ಭಾರತ್ ಮಾಡಿ. ನಾವು ಒಂದು ಪದನೂ ನಾವು ಬಳಸೋದಿಲ್ಲ ನಿಮ್ಮ ವಿರುದ್ಧ, ಕೆಟ್ಟ ಮಾತನಾಡಲ್ಲ. ಇನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಇಷ್ಟು ವರ್ಷಗಳ ಕಾಲದಿಂದ ಇಲ್ಲದೇ ಇರ್ತಕ್ಕಂಥ ಕಾಂಗ್ರೆಸ್ಸವರು ಇವತ್ತಾದರೂ ಬುದ್ಧಿ ಬಂದು ಸ್ವಚ್ಛ ಭಾರತ್ ಮಾಡ್ತಾರೆ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ಹೊರತು ನಿಮ್ಮನ್ನು ಕೆಟ್ಟ ಮಾತುಗಳಿಂದ ಬೈಯಲ್ಲ. ಅಂದರೆ ನೀವು ಬೈದಿರೋದು ಎಷ್ಟು ಸರಿ ಅಂತ ನೀವು ಆತ್ಮಾಲೋಚನೆ ಮಾಡ್ತೀವಿ. ಅದರ ಜೊತೆಗೆ KGF ಅಲ್ಲಿ ಆಡಳಿತ ಕುಸಿದಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಯಾಕಪ್ಪ ನಾವು ಈ ಸರ್ಕಾರನ ಈ ಕ್ಷೇತ್ರದಲ್ಲಿ ಶಾಸಕರನ್ನ ನಾವು ಗೆಲ್ಲಿಸ್ತೀವಿ ಅಂತೇಳಿ ಜನರು ಮನಸ್ಸಿಂದ ಮಾತನಾಡ್ತಕ್ಕಂಥವ್ರು ಸ್ವಲ್ಪ ಜನ ಆದರೆ, ಮನಸ್ಸೊಳಗಡೆ ಇಟ್ಕೊಂಡು ಚುನಾವಣೆ ಎದುರು ನೋಡ್ತಕ್ಕಂಥ ಜನರು ಕೂಡ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಭಾಳ ಚರ್ಚೆಗಳಾಗ್ತಾ ಇದೆ. BJPಯವರು ತಟಸ್ಥವಾಗಿದ್ದಾರೆ, ಯಾಕೆ ಕೇಳಿಲ್ಲ ಅನ್ನುವಂಥ ಮಾತು ಅಲ್ಲಲ್ಲಿ ಕೂಡ ಮಾತನಾಡ್ತಕ್ಕಂಥದ್ದು ಇದೆ. ನಾವ್ಯಾರೂ ಸುಮ್ಮನೆ ಇಲ್ಲ, ಕಾದು ನೋಡ್ತಾ ಇದ್ದೀವಿ. ಸರಿಯಾದ ಸಮಯಕ್ಕೆ ನಾವೆಲ್ಲರೂ ಕೂಡ ಆ ಹೋರಾಟಕ್ಕಿಳಿದ್ರೆ ಮತ್ತೆ ವಾಪಸ್ ಬರೋಂಥ ವಿಷಯನೇ ಇಲ್ಲ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಜಗತ್ತಿನಲ್ಲಿ 13 ಕೋಟಿ ಸದಸ್ಯರಿರ್ತಕ್ಕಂಥ ಭಾಳ ದೊಡ್ಡ ಪಕ್ಷ ನಮ್ಮದು.
ನಾವು ಯಾರು ಕೂಡ ಸುಮ್ಮನೆ ಕೂತು ಇನ್ನೊಬ್ಬರಿಗೆ ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಕ್ಕಂಥವರೆಲ್ಲ. ಆದರೆ ಸಂಸ್ಕಾರ ಸಂಸ್ಕೃತಿ ಬಿಟ್ಟು ಮಾತನಾಡ್ತಕ್ಕಂಥವ್ರು ನಾವು ತಿಳಿದುಕೊಳ್ತಕ್ಕಂಥ ವಿಷಯ ಸಾರ್ವಜನಿಕರು ಒಪ್ಪೋ ರೀತಿಯಲ್ಲಿ ಇರಬೇಕು. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ, ಮಾಡ್ತೀವಿ. ಇನ್ನೇನು ಚುನಾವಣೆಗಳು ಹತ್ರ ಬರ್ತಾ ಇದೆ, ನಗರಸಭೆ ಚುನಾವಣೆ ಬರ್ತಾ ಇದೆ, ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ನಮ್ಮ ಕಾರ್ಯಕರ್ತರುಗಳನ್ನ ನಾವೆಲ್ಲ ಚುನಾವಣೆಗಳಲ್ಲಿ ನಿಂತು ಗೆಲ್ಲಿಸಬೇಕು, ಅಧಿಕಾರ ಹಿಡಿಬೇಕು, ಆ ಮೂಲಕ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಈ ಕೆಲವೇ ದಿನಗಳಲ್ಲಿ ಸಭೆಗಳನ್ನ ಕರೆದು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ 35 ವಾರ್ಡಲ್ಲೂ ಕೂಡ ನಾವೆಲ್ಲರೂ ಕೂಡ ಪ್ರವಾಸ ಮಾಡ್ತೀವಿ. ಜನಸಾಮಾನ್ಯರಿಗೆ ಕಾಂಗ್ರೆಸ್ಸಿನ ದುರಾಡಳಿತವನ್ನು ಅವರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಅವ್ರು ತಿಳಿಸ್ತೀವಿ. ದೇಶದ ಪ್ರಧಾನಮಂತ್ರಿಗಳು ನಮಗೇನು ಕೊಟ್ಟಿದ್ದಾರೆ ಅನ್ನೋ ವಿಷಯಗಳು ಕೂಡ ಅವ್ರು ತಿಳಿಸ್ತೀವಿ. ಸಂಘಟನೆ ಮಾಡ್ತೀವಿ. ಸಂಘಟನಾತ್ಮಕ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜನರ ಪರವಾಗಿ ನಾವಿರ್ತೀವಿ ಅನ್ನುವಂಥ ಭರವಸೆಯನ್ನು ಪ್ರತಿ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ 35 ವಾರ್ಡ್ ಪ್ರವಾಸವನ್ನು ಮಾಡ್ತೀವಿ. ಇವತ್ತು ನಡೆದಂಥ ಕಾರ್ಯಕ್ರಮ ಪಂಡಿತ್ ದೀನ್ ದಯಾಳ್ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ಇವತ್ತು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ದೇಶ ಕಾಯುವಂಥ ಸೈನಿಕರಿಗೆ ಈ ರಕ್ತ ಎಲ್ಲವೂ ಕೂಡ ಅಲ್ಲಿ ಹೋಗ್ತದೆ, ಎಲ್ಲರಿಗೂ ಅವ್ರಿಗೆ ಅನುಕೂಲ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಸಂಜೆವರೆಗೂ ವ್ಯವಸ್ಥಿತವಾಗಿ ಎಲ್ಲರನ್ನೂ ಕರ್ಕೊಂಬಂದು ರಕ್ತದಾನವನ್ನು ಮಾಡಿ ದೇಶಕ್ಕೆ ಒಳ್ಳೆಯದಾಗುವಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಇಷ್ಟು ಕಾರ್ಯಕ್ರಮದ ಮಧ್ಯದಲ್ಲಿ ನೀವೆಲ್ಲರೂ ಬಂದು ನಮ್ಮನ್ನು ಕೇಳಿದ್ದಕ್ಕೆ ಇಷ್ಟು ಮಾತುಗಳು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಇನ್ನೇನಾದರೂ ನೀವೇನಾದರೂ ಕೇಳಂಗಿದ್ರೆ ಸರಿ ನಮ್ಮ ಜೊತೆ ರೌಂಡ್ ಹಾಕೊಂಡ್ಬಿಟ್ರೆ ಅದು ಪೂರ್ತಿ ನಾವು ರಾಜಕೀಯವಾಗಿ ಮಾತಾಡೋದಕ್ಕಿಂತ ನಿಮಗೆ ವಾಸ್ತವ ಸ್ಥಿತಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಅಲ್ಲೇ ವಿಡಿಯೋ ಕವರೇಜು ಮಾಡ್ಕೋಬೋದು, ಅವ್ರನ್ನ ಇಂಟರ್ವ್ಯೂ ಮಾಡ್ಬೋದು. ನಾವು ಹೇಳಿದ್ರೆ BJPಯವರು ಆರೋಪ ಮಾಡ್ಕೊಂತ ನಾವು ವಿರೋಧ ಮಾಡಲ್ಲ. ಅವರ ಅವಧಿಯಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿದಾರೋ, ಜನ ಅಧಿಕಾರ ಕೊಟ್ಟಿದ್ದಾರೆ, ಅದು ಅವ್ರ ಕರ್ತವ್ಯ ಮಾಡಿದ್ದಾರೆ. ಮಾಡಬಾರ್ದು ಕೆಲಸಗಳನ್ನ ನೀವು ಮಾಡಿರೋದು ಜನಗಳಿಗೆ ಮೋಸ ಮಾಡಿದ್ದೀರಿ, ಜನಗಳಿಗೆ ನೆಮ್ಮದಿ ಹಾಳು ಮಾಡಿದ್ದೀರಿ. ನಿಮ್ಮ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕೊಲೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ, ಜಾತಿಗಳ ಮಧ್ಯೆ ನೀವು ಸಂಘರ್ಷವನ್ನು ಉಂಟು ಮಾಡ್ತೀರಿ, ಧರ್ಮಗಳ ಮಧ್ಯದಲ್ಲಿ ಸಂಘರ್ಷವನ್ನು ಉಂಟು ಮಾಡ್ತೀರಿ, ಹೋರಾಟದ ಸಂಘರ್ಷದ ಕಿಚ್ಚನ್ನು ನೀವು ಹಚ್ತಾ ಇದ್ದೀರಿ. ನಾವೆಲ್ಲರೂ ಒಗ್ಗಟ್ಟೆ ನಾವು ಅಧಿಕಾರದಲ್ಲಿದ್ದಾಗ ನಮ್ಮ ಲೀಡರ್ಗಳಾಗಲಿ, ನಮ್ಮ ಕ್ಷೇತ್ರದ ಜನರಾಗಲಿ, ಇಲ್ಲ ನೀವಾಗಲಿ, ನಾವು ಯಾವತ್ತಾದರೂ ಧರ್ಮದ ಮಧ್ಯದಲ್ಲಿ ಜಾತಿ ಮಧ್ಯದಲ್ಲಿ ಗಲಾಟೆಗಳನ್ನು ಸೃಷ್ಟಿ ಮಾಡಿದ್ದೀವಿ. ನೀವೇ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಆ ಥರ ನಾವು ಯಾವತ್ತೂ ಎಲ್ಲೂ ಮಾಡಲಿಲ್ಲ. ಆದರೆ ನೀವು ಮಾಡ್ತಾ ಇದ್ದೀರಿ, ಜನಗಳ ಮುಂದೆ ನಾವು ತಗೊಂಡೋಗ್ತೀವಿ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ ಇವತ್ತು ಕೂಡ ಜೀರೋ ಪರ್ಫಾರ್ಮೆನ್ಸ್ ಬಿಟ್ಟರೆ ನೀವು ಯಾವುದು ಭಾಳ ನಾನು ವಿಶೇಷವಾಗಿ ಏನೇನೋ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀವಿ. ಹೇಳಲಿಕ್ಕೆ ಏನೇನಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ 10 ಎಕರೆ 15 ಎಕರೆ ಜಮೀನಿತ್ತು. RTO ಆಫೀಸ್ ಪಕ್ಕದಲ್ಲಿ ಏನಾಯಿತು? ಯಾರ ಹೆಸರು ಹೇಳ್ಕೊಂಡು ಇಲ್ಲಿ ಎಲೆಕ್ಷನ್ ನಿಂತ್ರಿ? ಯಾರ್ದು ಕ್ಷೇತ್ರ? ಮೀಸಲು ಕ್ಷೇತ್ರ. ಯಾರು ಕೊಟ್ಟಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ಹೆಸರಲ್ಲಿ ಇಟ್ಟಂಥ ಜಮೀನೇ ನೀವು ತೆಗೆದಾಕಿ ಬೇರೆದಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ, ಮತ್ತು ಮೀಸಲಾತಿ ಕೊಟ್ಟಂಥ ಮಹಾನುಭಾವನಿಗೆ ನೀವು ವಿರೋಧ ಮಾಡಿದ್ದೀರಿ ಅಂತ ಹೇಳಿದ್ರೆ ಇನ್ನೇನು ನೀವು ಘನಕಾರಿ ಮಾಡಿಬಿಟ್ಟಿದ್ದೀರಿ? ನಿಮ್ಗೆ ಇನ್ನೆಷ್ಟು ಮಾರ್ಕ್ಸ್ ಕೊಡಬೇಕು ಹೇಳಿ? ಮಾರ್ಕ್ಸ್ ಕೊಡೋ ಜನ ಮತದಾರಿದ್ದಾರೆ ಕೊಡ್ತಾರೆ ಅಲ್ಲ. ಪರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗಿಂದ ಇರ್ಬೋದು, ಮತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ವತಿಯಿಂದ ಇರ್ಬೋದು, ಯಾವತ್ತೂ ಕೂಡ ಅವ್ರ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ. ಯಾವಾಗ ಮಾರ್ಕೆಟ್ ಅವ್ರಿಗೆ ತೊಂದರೆ ಬರುತ್ತೋ ಆವಾಗ ನಾವು ಸರ್ಕಾರದ ಜೊತೆಯಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಅವನ್ನೇ ಖುದ್ದಾಗಿ ಕರ್ಕೊಂಡೋಗಿ ಏನೇನು ಅವ್ರಿಗೆ ಅನುಕೂಲ ಆಗಬೇಕು ಅದೆಲ್ಲ ಮಾತಾಡಿರೋದು ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಎಲ್ಲರೂ ಕೂಡ ನಾವು ಅವ್ರ ಹತ್ರ ಹಣ ವಸೂಲಿ ಮಾಡಾಗಲಿ ಮತ್ತೊಂದಾಗಿ ನಾವು ಮಾಡಲಿಲ್ಲ. ಹಣ ವಸೂಲಿ ಮಾಡಿ ಅವ್ರ ಹತ್ರ ಯಾರ್ಯಾರು ತಗೊಂಡಿದ್ದಾರೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮಾರ್ಕೆಟವ್ರು ಪಾಪ ಹೇಳೋಕ್ಕಾಗಲ್ಲ, ನುಂಗ್ಲಾರ್ದು ಹೇಳಿದ್ರೆ ಸಾಕು. ನೀವು ಹೇಳ್ದಂಗೆ ನಾಳೆ ಬೆಳಗ್ಗೆ ಬೀಗ ಹಾಕ್ತಾರೆ. ನಗರಸಭೆ ಕಮಿಷನರ್ ಕಳಿಸಿ ಅವ್ರು ನನ್ನ ಮೇಲೆ ಹೇಳ್ಬಿಟ್ಟು ಬೀಗ ಹಾಕೋದು ಕಳಿಸ್ತಾರೆ. ಇಲ್ಲಿರ್ತಕ್ಕಂಥ ಭಾರತೀಯ ಜನತೆ ಯಾರು ಒಬ್ಬರು ಒಂದು ನಯಾ ಪೈಸೆ ಏನಾದರೂ ನಮ್ಮ ವರ್ತಕರ ಹತ್ರ ತಗೊಂಡು ಅವ್ರು ಮೋಸ ಮಾಡಿರೋದು ಎಲ್ಲಾದರೂ ಒಂದು ಉದಾಹರಣೆ ಇದೆಯಾ ಹೇಳ್ರಿ? ಆ ರೀತಿ ನಮ್ಮ ವಿಷಯಗಳು ಯಾಕೆ ಅವ್ರ ಪರವಾಗಿ ನೀವು ಮಾತಾಡ್ತಾ ಇಲ್ಲ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಇದುವರೆಗೂ ವರ್ತಕರ ಸಂಘದವರಾಗಲಿ ವರ್ತಕರಾಗಲಿ ಯಾರೂ ನಮ್ಮವರೆಗೂ ಈ ವಿಷಯ ತಂದಿಲ್ಲ. ನೀವು ಮಾಧ್ಯಮದ ಸ್ನೇಹಿತರು ನಮ್ಗೆ ಹೇಳಿದ್ದೀರಿ. ಇದು ಆ ರೀತಿ ಏನಾರು ಆಗಿದ್ದರೆ ಇದು ಅಕ್ಷಮ್ಯ ಅಪರಾಧ. ಒಬ್ಬ ಕ್ಷೇತ್ರದ ಶಾಸಕರಾಗಿ ಜನಸಾಮಾನ್ಯರಿಗೆ ವ್ಯಾಪಾರಸ್ಥರಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಬೇಕು. ಅವ್ರಿಗೆ ಕಟ್ಟುನಿಟ್ಟುಗಳನ್ನು ಹಾಕೋದು, ಅವ್ರಿಗೆ ಕಂಡೀಷನ್ಗಳನ್ನು ಹಾಕೋದು, ಎದುರಿಸೋದು, ಗುಂಡಗಿರಿ ಮಾಡೋದು ಇದೆಲ್ಲ ಶೋಭೆ ತರ್ತಕ್ಕಂಥದ್ದೆಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. 2-4 ವರ್ಷ ಮುಗಿದೋಯ್ತು. ನಾವೇ 10 ವರ್ಷ, ನಾವೇ 20 ವರ್ಷ ಅಂತೇಳಿ ಹೇಳಿದರಂತೆಲ್ಲ ಈಗ ಏನೇನು ಆಗಿದ್ದಾರೆ ಅನ್ನೋದು ಗೊತ್ತಿದೆ. ಸೋತಿದ್ದೀವಿ ನಾವು. ಮತ್ತೆ ಗೆದ್ದು ಬರೋಂಥ ಆತ್ಮವಿಶ್ವಾಸ ನಮಗೆಲ್ಲರಿಗೂ ಇದೆ. ಅಂದರೆ ನೀವು ಇನ್ನು 15-20 ವರ್ಷ ಗೆಲ್ತೀವಿ ನಾವೇ ಅಂತೇಳಿ ನಿಮ್ಮ ಆ ಭ್ರಮೆಯಲ್ಲಿ ಇರ್ಬೋದು ನೀವು.
ಆದರೆ ನೀವು ಹೇಳ್ದಂಗೆ ಆ ವ್ಯಾಪಾರಸ್ಥರಿಗೆ ವೈಟ್ ಪೇಪರಲ್ಲಿ ಬರೀತಾವ್ರೆ ಅವರು ನೀವೆಷ್ಟು ತೊಂದರೆ ಕೊಟ್ರಿ, ವ್ಯಾಪಾರಕ್ಕೆ ಎಷ್ಟು ಅಡಚಣೆ ಮಾಡಿದ್ರಿ, ಬಸ್ ಸ್ಟ್ಯಾಂಡಲ್ಲಿ ಯಾರು ಬರಬಾರ್ದು, ಬಸ್ ಸ್ಟ್ಯಾಂಡ್ ಒಳಗಡೆ ಅಂತೇಳಿ ಏನೇನು ಹೇಳಿದ್ರು ಎಲ್ಲ ಬರೀತಾರೆ. ಉತ್ತರ ಕೊಡ್ತಾನೆ ಎಲೆಕ್ಷನ್ ದಿವಸ. ಸರಿ, ಸತ್ಯಕ್ಕೆ ದೂರವಾದ ಮಾತು. ರಾಜ್ಯ ಮಟ್ಟದ ನಿಯೋಗದ ಹೋದಂತಹ ಸಂದರ್ಭದಲ್ಲಿ ನಾನು ಜೊತೆಗಿದ್ದೆ. ಹಿಂದುಳಿದ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕರ ಹತ್ರ ಮಾತಾಡಬೇಕಾದ್ರೆ ನಾನು ಖುದ್ದಾಗಿದ್ದೆ. ನಾವು ವಿರೋಧ ಮಾಡಲಿಲ್ಲ, ನೀವು ಮಾಡಿ, ನಾವು ಮಾಡಬಾರ್ದು ನಮ್ಮ ವಿರೋಧ ಇಲ್ಲ. ಆದರೆ ನೀವು ವೈಜ್ಞಾನಿಕವಾಗಿ ಮಾಡ್ತೀರಿ. ನೀವು ಒಂದ್ಸರಿ 48 ಜಾತಿಗಳನ್ನ ನೀವು ಯಾವ್ಯಾವ ಗುಂಪಿಗೆ ಯಾವ್ಯಾವ ಧರ್ಮಕ್ಕೆ ಸೇರಿಸ್ತೀರಿ, ಆಮೇಲೆ ಎಲ್ಲ ಸಂಸ್ಥೆಗಳು ಮಠಾಧೀಶರು ಅದಕ್ಕೆ ವಿರೋಧ ಮಾಡಿದಾಗ ಅದನ್ನು ತೆಗಿತೀರಿ, ಆಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಹಾಗೆ ಇಡ್ತೀರಿ, ಆಮೇಲೆ ನಾವೆಲ್ಲ ಹೋಗಿ ಕೇಳಿದ ತಕ್ಷಣ ನೀವು ಸಂಜೆ ಒಳಗಡೆ ಅದನ್ನು ತೆಗಿತೀರಿ ಅಂತ ಒಪ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದೀರಿ, ಮತ್ತು ಆದೇಶನೂ ಆಗಿದೆ. ನೆನ್ನೆಲ್ಲ ಮೊನ್ನೆ ನಡೆದಿದೆ. ನಿಮ್ಗೆ ಆದೇಶದ ಪ್ರತಿ ಈಗಲೇ ಕಳಿಸ್ತೀನಿ, ನಾನು ಪತ್ರಿಕಾಗೋಷ್ಠಿ ಆದ ತಕ್ಷಣ ನೀವು ಕಳಿಸ್ಕೊಡ್ತೀನಿ. ಆದರೆ ಅಧಿಕೃತವಾಗಿ ಆಯೋಗದ ಅಧ್ಯಕ್ಷರು ಏನಿದೆ ಅಂತ ಕೂಡ ತಿಳ್ಕೊಬೇಕಲ್ಲ ನೀವು. ಆಯೋಗದ ಅಧ್ಯಕ್ಷರು ಹೇಳಿದ್ರ BJP ಬಂದು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ, ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಎಲ್ಲೊಂದು ಸ್ಟೇಟ್ಮೆಂಟ್ ಇದೆಯಾ? ಮಾಡಿ, ಯಾವ ರೀತಿ ಮಾಡಬಾರ್ದಂತ ಏನಾದ್ರು ಇದ್ರೆ ಅದನ್ನು ಕೊಡಿ. ತಪ್ಪ ನಾನೇ ಅದು ಸರಿಯಾಗಿ ಮಾಡಿ ಅಂತ ಹೇಳಿದ್ದೀನಿ. ಒಬ್ಬ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಪಕ್ಷ ಅದನ್ನು ನಿಮಗೆ ಸಜೆಷನ್ ಮಾಡೋಕ್ಕೆ ಅಧಿಕಾರ ನಮಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಕೇಳಲೇಬಾರ್ದು ಅಂತ ಸುಮ್ಮನೆ ಕೂತಿರ್ಬೇಕಾ? ನೀವೇನಾಗಬೇಕಾದ್ರೂ ಮಾಡಿ ಅಂತ ನೀವೇ ಬೇಕಾದ್ರೂ ಮಾಡಿ ಸುಮ್ಮನೆ ಕೂತಿರ್ಬೇಕಾ? ನಾವು ನಾನು ಕಂಟೆಸ್ಟ್ ಮಾಡ್ತೇನೆ ಅಂತ ಹೇಳಿ ಹೋಗ್ತಾ ಇದೀವಿ ಅಂದ್ರಲ್ಲ ಪಕ್ಷಗಳು. ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಮಾಡಿರೋರಿದ್ದಾರೆ, ಮಾಡದಿರೋರಿದ್ದಾರೆ, ಆಸೆ ಪಟ್ಟಿರೋರಿದ್ದಾರೆ. ಅವರಿಗೆಲ್ಲ ನಮ್ಮ ಪಕ್ಷ ಎಲ್ಲ ನಾವೆಲ್ಲ ಮುಖಂಡರುಗಳು ಸೇರಿ ಯಾರು ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿ ನಿಲ್ಲಿಸ್ತೀವಿ. 35 ವಾರ ನಿಲ್ಲಿಸ್ತೀವಿ. ಈ ಭಿನ್ನಾಭಿಪ್ರಾಯ ನಿಮ್ಮ ಯಾಕಂದ್ರೆ ಮನೆ ಗಲಾಟೆ ಆಗುತ್ತೆ. ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚುನಾವಣೆಗಳು ನಾವು ಆಗಲೇ ಅನೇಕ ಚುನಾವಣೆ ಮಾಡಿದ್ದೀವಿ. ಚುನಾವಣೆ ಬಂದಾಗ ಚುನಾವಣಾ ತಂತ್ರಗಾರಿಕೆಯನ್ನು ನಿಮ್ಮೆಲ್ಲ ಕರೆದು ಆವತ್ತು ನೀವು ತಿಳಿಸ್ತೀವಿ. ಇವತ್ತು ಈ ತಿಂಗಳು 17ನೇ ತಾರೀಕು ನಮ್ಮ ನಾಡಿನ ಮೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಪಾರ್ಟಿಯಲ್ಲಿ 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕು ತನಕ ನಮ್ಮ ಸೇವಾ ಪಾಕ್ಷಿಕ ಅಂತ ಕಾರ್ಯಾಚರಣೆ ಮತ್ತು ಚಟುವಟಿಕೆಗಳನ್ನು ಕೊಟ್ಟಿದ್ದರು. ಆ ಆಧಾರದ ಮೇಲೆ ಮಾಜಿ ಶಾಸಕರಿಗೆ ಹೇಳ್ದಂಗೆ ಚಿಕ್ಕ ತಿರುಪತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ನಡೀತು, ಸುಂದರಬಾದಲ್ಲಿ ನಡೀತು, ಗಿಡ ನೆಡೋದು. ಇವತ್ತು ಇಲ್ಲಿ ಕಿಂಚಾಜಾರಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಹೆಲ್ತ್ ಕ್ಯಾಂಪ್ ಎರಡು ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ನಿಮ್ಮ ಮೂಲಕ ನಾನು ಕೇಳಿದ ಜನರಿಗೆ ಮನವಿ ಮಾಡೋದೇನೆಂದರೆ, ಇನ್ನೂ 5 ಗಂಟೆ ತನಕ ಈ ರಕ್ತ ಶಿಬಿರ ನಡೆಯುತ್ತೆ. ಎಲ್ಲ ವಾಲಂಟಿಯರ್ಸು, ಸ್ಟೂಡೆಂಟ್ಸು ಈಗಾಗಲೇ ತುಂಬ ಜನ ನನ್ನ ಸಂಪರ್ಕ ಮಾಡಿದ್ರಿ. 3:30 ಟ್ರೈನಲ್ಲಿ ಬರ್ತೀನಿ ಅಂತಲೇ ಹೇಳಿದ್ದಾರೆ. ಎಲ್ಲರೂ ಬಂದು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ದೇಶಕ್ಕೆ ರಿಕ್ವೈರ್ಮೆಂಟ್ ಇರೋ ಜನರಿಗೆ ಈ ಬ್ಲಡ್ ಹೋಗಿ ಸೇರುತ್ತೆ, ಡಿಫೆನ್ಸ್ಗೆ ಹೋಗಿ ಸೇರುತ್ತೆ. ತಾವೆಲ್ಲ ತಮ್ಮ ಪಾತ್ರವನ್ನು ಇದರಲ್ಲಿ ತೊಡ್ಕೋಬೇಕಂತ ಹೇಳ್ತಾ ಎಲ್ಲ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ. ಇನ್ನು 2ನೇ ತಾರೀಕು ತನಕ ಪಕ್ಷದಿಂದ ಕೊಟ್ಟಿರೋ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.